Mr. Malia is out of the country, who finds himself in a raging 9,000 crore loan default scam. Why are you doing this after 9 years? In India, public opinion is very quickly formed and influenced by the media. Chor, पैसा लूट के भाग गया. क्या पैसा? क्या लूट? Hi, I'm Vijay Malia. Vijay Malia case. You continue, banks will support you. That is how it all started. Your international employees were getting paid, Indian employees were not. Do you ever feel sorry? I apologize publicly to everyone for the failure of Kingfisher Airlines. ವಿಜಯ್ ಮಲ್ಯ ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್. ಕಾಮನ್ ಮ್ಯಾನ್ SBI ಬ್ಯಾಂಕ್ ಹೋಗಿ ನನ್ಗೊಂದು ಸರ್ಟೇನ್ ಅಮೌಂಟ್ ಲೋನ್ ಆಗಿ ಬೇಕು ಅಂತ ಕೇಳಿದಾಗ ಆ ಬ್ಯಾಂಕ್ ಅವ್ರನ್ನ ಹೆಂಗ್ ನೋಡ್ತಾರೆ. ಆದ್ರೆ ವಿಜಯ್ ಮಲ್ಯ ಅಂತವ್ರು ಅದೇ ಬ್ಯಾಂಕ್ ಹೋಗಿ ಒಂದು ಏರ್ಲೈನ್ ಸ್ಟಾರ್ಟ್ ಮಾಡಕ್ ಆಗುವಷ್ಟು ಲೋನ್ ನ ತಗೋತಾರೆ. ಅವರು ಒಂದು ಫೇಮಸ್ ಲಿಕ್ಕರ್ ಬ್ರಾಂಡ್ ನ ಪ್ರಮೋಟ್ ಮಾಡೋಕೆ ಅಂತಾನೆ ಒನ್ ಆಫ್ ದ IPL ಫೇಮಸ್ ಟೀಮ್ ಆದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಟೀಮ್ ನ ಕಟ್ತಾರೆ. ಅವ್ರು ತಗೊಂಡಂತ ಒಂದು ಡಿಸಿಷನ್ ಇಂದ ಇಡೀ ಭಾರತ ದೇಶ ಅವ್ರನ್ನ ಒಬ್ಬ ಫ್ರಾಡ್ ಅಂತ ಕರೀತಾರೆ. ಆದ್ರೆ ಇದೆಲ್ಲ ನಿಜನಾ ಅಥವಾ ನಾವೆಲ್ಲ ನಿಜ ಅಂತ ನಂಬೋ ತರ ಮಾಡಿದ್ರ? ಅವ್ರು ಮಾಡಿದಂತ ಒಂದು ತಪ್ಪಿನಿಂದ ಇಡೀ ಅವರ ಸಾಮ್ರಾಜ್ಯನ ಕಳ್ಕೊತಾರೆ. ಈ ಮಾತನ್ನ ವಿಜಯ್ ಮಲ್ಯ ಅವರು ರೀಸೆಂಟ್ ಆಗಿ ನಡೆದಂತ ರಾಜ್ ಶಮಾನಿ ಅವರ ಪಾಡ್ಕಾಸ್ಟ್ ಅಲ್ಲಿ ಸ್ವತಃ ಹೇಳಿದಂತ ಮಾತು. ನೀವೆಲ್ಲ ಫುಲ್ ಪಾಡ್ಕಾಸ್ಟ್ ಕಂಪ್ಲೀಟ್ ಆಗಿ ನೋಡಿರಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಸಣ್ಣ ಪುಟ್ಟ ರೀಲ್ಸ್ ಅಲ್ಲಿ ನೋಡಿರ್ತೀರಾ. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಂತ ಮಾತು ಪರ್ಸನಲ್ ಆಗಿ ನಂಗೂ ಟಚ್ ಆಯ್ತು. ಇಷ್ಟು ವರ್ಷ ವಿಜಯ್ ಮಲ್ಯ ಅವ್ರನ್ನ ಒಬ್ಬ ಕಲ್ಲ ಹಾಗೂ ಮೋಸಗಾರನನ್ನಾಗಿ ನೋಡಿದಂತ ನಾವೆಲ್ಲ ಸಡನ್ ಆಗಿ ಒಂದು ಸಾಫ್ಟ್ ಕಾರ್ನರ್ ಇಂದ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಮಾತಾಡಿದಂತ ಕೆಲವೊಂದು ಮಾತುಗಳನ್ನ ಸ್ಟೇಟಸ್ ಕೂಡ ಹಾಕೋತೀವಿ. ಈ ಸಾಫ್ಟ್ ಕಾರ್ನರ್ ತೋರ್ಸೋದ್ರ ಬಗ್ಗೆ ನಾವು ವಿಡಿಯೋ ಲಾಸ್ಟ್ ಅಲ್ಲಿ ಮಾತಾಡೋಣ. ಈ ವಿಡಿಯೋಲಿ ನಾನು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಹೋಗಲ್ಲ. ಅಲ್ಲಿ ನಡೆದಂತ ಮಾತುಕತೆ ಏನಿದೆ ಒಂದಷ್ಟು ನಾವು ನೋಡಬೇಕಾದಂತ ಪಾಯಿಂಟ್ಸ್ ಬಗ್ಗೆ ಈ ವಿಡಿಯೋ ನಾನು ಹೇಳ್ತೀನಿ. ಕಿಂಗ್ ಫಿಶರ್ ಬ್ರಾಂಡ್ ಯುನೈಟೆಡ್ ಬ್ರೆವರೀಸ್ ಅಲ್ಲಿ ಇದ್ದಂತ ಒನ್ ಆಫ್ ದ ಲಿಕ್ಕರ್ ಬ್ರಾಂಡ್. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದ್ಮೇಲೆ ಈ ಲಿಕ್ಕರ್ ಬಿಸ್ನೆಸ್ ಗೆ ಅಷ್ಟೊಂದು ಆದ್ಯತೆ ಇರೋದಿಲ್ಲ. ನಾವೆಲ್ಲೇ ನೋಡಿದ್ರು ಲಿಕ್ಕರ್ ಬ್ಯಾನ್ ಅನ್ನೋ ನಿನಾದ ಟ್ರೆಂಡಿಂಗ್ ಅಲ್ಲಿ ಇರೋದು. ಈ ಲಿಕ್ಕರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರಲ್ಲಿ ವಿಜಯ್ ಮಲ್ಯ ತಂದೆ ಆದವರಂತ ವಿಠಲ್ ಮಲ್ಯ ಕೂಡ ಒಬ್ರು. ಯಾವಾಗಾದ್ರೆ ಅವ್ರ ತಂದೆಯವರು ತೀರ್ಕೋತಾರೆ, ವಿಜಯ್ ಮಲ್ಯ ಅವರು ಅವ್ರ ಕಂಪ್ಲೀಟ್ ಬಿಸ್ನೆಸ್ ನ ಟೇಕ್ ಓವರ್ ಮಾಡಿ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನ ಚೇಂಜ್ ಮಾಡ್ತಾರೆ. ಕಿಂಗ್ ಫಿಶರ್ ಬ್ರಾಂಡ್ ನ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲಿ ಪುಷ್ ಮಾಡಬೇಕು ಅಂತ ಅನ್ನೋದೇ ಇವರ ಮೊದಲ ಗುರಿಯಾಗಿತ್ತು. ಆಗಿನ ಕಾಲದಲ್ಲಿ ಪ್ರೈವೇಟ್ ಕಂಪನೀಸ್ ಏನಿದೆ ಎಲ್ಲಾನು ಗವರ್ಮೆಂಟ್ ಅಂಡರ್ ಬರೋದ್ರಿಂದ ಅಲ್ಲಿ ಲೈಸೆನ್ಸ್ ಪಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗಿರುತ್ತೆ. ಇವರು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಮೇನ್ ರೀಸನ್ ಅವರ ಪರ್ಸನಾಲಿಟಿ ಶೋಕೇಸಿಂಗ್ ಮಾಡೋದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಯೂಸ್ ಮಾಡ್ಕೋತಾರೆ. ಯಾರೇ ಒಬ್ಬ ವ್ಯಕ್ತಿ ಬಾರ್ಸ್ ಅಥವಾ ಪಬ್ಸ್ ಗೆ ಹೋದಾಗ ಕಿಂಗ್ ಫಿಶರ್ ಅನ್ನೋ ಹೆಸರು ಫಸ್ಟ್ ಅವರ ಮೈಂಡ್ ಗೆ ಬರೋ ತರ ಮಾಡ್ತಾರೆ. ಆ ಇಂಟರ್ವ್ಯೂ ಕೇಳಿದಂತ ಕ್ವಶನ್ ಇದು, 9 ವರ್ಷಗಳ ನಂತರ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನ ಮೀಡಿಯಾ ಮುಂದೆ ಹೇಳೋಕೆ ಕಾರಣ ಏನು ಅಂತ. ಈ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ವಿಜಯ್ ಮಲ್ಯ ಅವರು ಇಂಡಿಯಾ ಬಿಟ್ಟು ಹೋದ ನಂತರ ಇಂಡಿಯನ್ ಮೀಡಿಯಾ ಅವ್ರನ್ನ ಸುಮಾರು ಸಲ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಇವನ್ ಇಂಟರ್ನ್ಯಾಷನಲ್ ಮೀಡಿಯಾ ಆದಂತ BBC ಚಾನೆಲ್ ಅವರು ಕೂಡ ವಿಜಯ್ ಮಲ್ಯ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಕೇಳ್ತಾರೆ. ಆದ್ರೆ ಅವರು ಯಾರಿಗೂ ಇಂಟರ್ವ್ಯೂ ಕೊಟ್ಟಿರಲ್ಲ. ಕಾರಣ ಏನು ಅಂತಂದ್ರೆ ಮೀಡಿಯಾ ಚಾನೆಲ್ಸ್ ಎಲ್ಲ ಕೂಡ ವಿಜಯ್ ಮಲ್ಯ ಅವರು ಹೇಳೋದನ್ನ ಕೇಳ್ಬೇಕು ಅಂತ ಅನ್ಕೊಂಡಿರ್ಲಿಲ್ವಂತೆ. ಮೀಡಿಯಾ ಅವರು ಎಕ್ಸ್ಪೆಕ್ಟ್ ಮಾಡದಂತ ಆನ್ಸರ್ಸ್ ವಿಜಯ್ ಮಲ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ರಂತೆ. ಈ ಮಾತನ್ನ ಸ್ವತಃ ಅವರು ಹೇಳಿರೋದು. ಒಂದು ಮೀಡಿಯಾ ಚಾನೆಲ್ ಆಂಕರ್ 2016 ಅಲ್ಲಿ ವಿಜಯ್ ಮಲ್ಯ ಅವ್ರ ಫೋಟೋ ಹಾಕಿ, ವಿಜಯ್ ಮಲ್ಯ ನೀನ್ ಜೈಲ್ಗೆ ಹೋಗೋದನ್ನ ನೋಡ್ಬೇಕು, ನೀನ್ ಜೈಲ್ ಊಟದ ತಿನ್ನೋದನ್ನ ನೋಡ್ಬೇಕು ಅಂತ ಹಾಕೊಂಡಿದಾರಂತೆ. ಮೀಡಿಯಾ ಹಾಗೂ ಇಂಡಿಯನ್ ಪೀಪಲ್ ಅವ್ರನ್ನ ಎಷ್ಟೋ ಸಲ ಚೋರ್ ಅಂತ ಕರೆದ್ರು ಅವ್ರು ರಿಯಾಕ್ಟ್ ಮಾಡಿರಲ್ಲ. ಇಲ್ಲ 2 ಪಾಯಿಂಟ್ಸ್ ನೋಡ್ಬೇಕು. ವಿಜಯ್ ಮಲ್ಯ ಅವ್ರು ತಗೊಂಡಂತ ಎಲ್ಲಾ ಅಮೌಂಟ್ ಗವರ್ಮೆಂಟ್ ರಿಟರ್ನ್ ತಗೊಂಡಿದ್ದಾರೆ. ಅಂಡ್ ಮೀಡಿಯಾ ಚಾನೆಲ್ಸ್ ವಿಜಯ್ ಮಲ್ಯ ಅವ್ರನ್ನ ಒಬ್ಬ ಕಲ್ಲನಾಗಿ ಪ್ರೊಜೆಕ್ಟ್ ಮಾಡಕ್ ತೋರಿಸಿದಂತ ಇಂಟ್ರೆಸ್ಟ್, ಡೆಟ್ ರಿಕವರಿ ಆದ್ಮೇಲೆ ಅದ್ರ ಬಗ್ಗೆ ಹೇಳಿದೆ ಇನ್ನೂ ಅವ್ರನ್ನ ಚೋರ್ ಅಂತ ಪ್ರೊಜೆಕ್ಟ್ ಮಾಡ್ತಾನೆ ಇದ್ದಾರೆ. ವಿಜಯ್ ಮಲ್ಯ ಅವರ ಎಂಪೈರ್ ಕುಸಿದು ಹೋಗಕ್ಕೆ ಕಾರಣ ಏನು ಅಂತ ನೋಡೋಣ. ವಿಜಯ್ ಮಲ್ಯ ಅವ್ರ ನೇಟಿವ್ ಬೆಂಗಳೂರು ಅಂಡ್ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಕೋಲ್ಕತ್ತಾ ಅಲ್ಲಿ. ಅವ್ರ ಫಾದರ್ ವೆರಿ ಸ್ಟ್ರಿಕ್ಟ್ ಫಾದರ್ ಅಂಡ್ ಅವ್ರನ್ನ ಒಬ್ಬ ಮಿಡಿಲ್ ಕ್ಲಾಸ್ ಬಾಯ್ ಆಗಿ ಬೆಳೆಸಿದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ವಿಜಯ್ ಮಲ್ಯ ಅವ್ರು ಹೇಳಿದ ಪ್ರಕಾರ ಅವ್ರು BCom ಅಲ್ಲಿ ಇದ್ದಂತ ಸಮಯದಲ್ಲಿ ಅವ್ರ ಕ್ಲಾಸಸ್ ಕಂಪ್ಲೀಟ್ ಮಾಡ್ಕೊಂಡು ಅವ್ರ ಕಂಪನಿಯಲ್ಲಿ ನಡೀತಿದ್ದಂತ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ಬೇಕಿತ್ತಂತೆ. ಈ ರಿಟೇಲರ್ಸ್ ಏನಿದ್ದಾರೆ ಸ್ವತಃ ಅವ್ರ ಹತ್ರ ಇವರೇ ಹೋಗಿ ಆರ್ಡರ್ಸ್ ತಗೊಬಂದು ಅದ್ರಲ್ಲಿ ಬಂದಂತ ಸ್ಟೈಫಂಡ್ ಅಮೌಂಟ್ 400 ರೂಪಾಯಲ್ಲಿ ಇಡೀ ತಿಂಗಳು ಕಳಿಬೇಕಿತ್ತಂತೆ. ಅವ್ರ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಅವ್ರು ರಿಟರ್ನ್ ಬಂದು ಅವ್ರು ಮಾಡದಂತ ಮೊದಲನೇ ಕೆಲಸ ಕಿಂಗ್ ಫಿಶರ್ ಬಿಯರ್ ಏನಿದೆ ಇದರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನ ಚೇಂಜ್ ಮಾಡೋದು. ಇಲ್ಲಿ ಆಲ್ಕೋಹಾಲ್ ಅಡ್ವರ್ಟೈಸ್ಮೆಂಟ್ಸ್ ಬ್ಯಾನ್ ಆಗಿರೋದ್ರಿಂದ ಸೆರೆಗೇಟ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅವ್ರ ಅಂಡರ್ ಅಲ್ಲಿ ಇದ್ದಂತ ಎಲ್ಲ ಪ್ರಾಡಕ್ಟ್ಸ್ ಫೇಮಸ್ ಆಗೋದಕ್ಕೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಕಿಂಗ್ ಫಿಶರ್ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಂದ್ರೆ ನಾವು ಮೊದಲು ನೆನಪು ಬರೋದೇ ವಿಜಯ್ ಮಲ್ಯ. ನಾವ್ ಇಲ್ಲೇ ನೋಡಬಹುದು ಅವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಹೆಂಗಿತ್ತು ಅಂತ. ನಾವಿಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ನ ನೋಡೋದಾದ್ರೆ 2002 ಅಂಡ್ 2003 ಕಿಂಗ್ ಫಿಶರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಬರುವಂತ ಅವ್ರ ಮಗನ ಬರ್ತ್ಡೇಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಲಾಂಚ್ ಮಾಡೋದಾಗಿ ಹೇಳ್ತಾರೆ. ಈ ವಿಷಯದಲ್ಲಿ ಬೋರ್ಡ್ ಆಫ್
ಡೈರೆಕ್ಟರ್ಸ್ ಒಪಿನಿಯನ್ ತಗೋದಿರೋ ಈ ಆರ್ಡರ್ ನ ಪಾಸ್ ಮಾಡ್ತಾರೆ. ಇದ್ಯಾವುದು ನಿಜ ಅಲ್ಲ, ಇದೆಲ್ಲ ಫೇಕ್ ಅಂತ ವಿಜಯ್ ಮಲ್ಯ ಅವರ ಮಾತು. May 7th ಈ ಏರ್ಲೈನ್ಸ್ ನ ಸ್ಟಾರ್ಟ್ ಮಾಡ್ತಾರೆ. May 9th ಫಸ್ಟ್ ಫ್ಲೈಟ್ ನ ಲಾಂಚ್ ಮಾಡ್ತಾರೆ. 2005 ರಿಂದ 2008 ರವರೆಗೆ 27% ಶೇರ್ ವ್ಯಾಲ್ಯೂ ಇಂದ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಲೈನ್ಸ್ ಆಗಿ ಮಾಡ್ತಾರೆ. ಆ ಟೈಮ್ ಅಲ್ಲಿ ಏರ್ ಡೆಕ್ಕನ್ ಏರ್ಲೈನ್ಸ್ ನ $137 million ಗೆ ಪರ್ಚೇಸ್ ಮಾಡ್ತಾರೆ. ಲೆಹ್ಮನ್ ಬ್ರದರ್ಸ್ ಅನ್ನು ಅಮೆರಿಕನ್ ಇನ್ವೆಸ್ಟರ್ಸ್ ಕಂಪನಿ ದಿವಾಲೆ ತೆಗೆಯೋದ್ರಿಂದ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬರೋದ್ರಿಂದಾಗಿ ಏರ್ಲೈನ್ ಶೇರ್ ಮಾರ್ಕೆಟ್ ರೆಡ್ಯೂಸ್ ಆಗಿ ಕಿಂಗ್ ಫಿಶರ್ ಏರ್ಲೈನ್ಸ್ ಕೊಲಾಪ್ಸ್ ಆದಕ್ಕೆ ಮೇನ್ ರೀಸನ್. ಏರ್ ಡೆಕ್ಕನ್ ಏರ್ಲೈನ್ಸ್ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ತಮಿಳ್ ಮೂವಿ ಒಂದು ಸೂರ್ಯ ರೈಪುಟ್ರು ಅಂತ. ಅದರಲ್ಲಿ ಸೂರ್ಯ ಅವರು ಪ್ಲೇ ಮಾಡದಂತ ಕ್ಯಾರೆಕ್ಟರ್ ಏನಿದೆ, ಗೋಪಿನಾಥನ್ ಅವರ ಈ ಏರ್ ಡೆಕ್ಕನ್ ಏರ್ಲೈನ್ಸ್ ನ ಸ್ಟಾರ್ಟ್ ಮಾಡಿರ್ತಾರೆ. ಈ ಏರ್ಲೈನ್ಸ್ ನಮ್ಮ ವಿಜಯ್ ಮಲ್ಯ ಅವರು ತಗೊಂಡಿರ್ತಾರೆ. ಫಿನಾನ್ಷಿಯಲ್ ಕ್ರೈಸಿಸ್ ಬಂದ ಟೈಮ್ ಅಲ್ಲಿ ವಿಜಯ್ ಮಲ್ಯ ಅವರು ಆಗಿದ್ದಂತ ಫಿನಾನ್ಸ್ ಮಿನಿಸ್ಟರ್ ಪ್ರಣಬ್ ಮುಖರ್ಜಿ ಅವರ ಹತ್ರ ಹೋಗಿ ಕೆಲವೊಂದು ಎಂಪ್ಲಾಯೀಸ್ ನ ತೆಗಿಬೇಕು ಹಾಗೂ ಏರ್ಲೈನ್ಸ್ ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರಂತೆ. ಎಕನಾಮಿಕಲಿ ಲಾಸಸ್ ಬರುತ್ತೆ, ಈ ತರ ಮಾಡೋದ್ ಬೇಡ, ನಿಮ್ಗೆಲ್ಲ ಬ್ಯಾಂಕ್ಸ್ ಲೋನ್ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬ್ಯಾಂಕ್ಸ್ ಸಹ ಲೋನ್ ಕೊಡ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇಲ್ಲಿ ನಾವು RCB ಬಗ್ಗೆ ಮಾತಾಡ್ಕೋಬೇಕು. 2008 ಅಲ್ಲಿ ಲಲಿತ್ ಮೋದಿ ಅವರು IPL ನ ಸ್ಟಾರ್ಟ್ ಮಾಡ್ತಾರೆ. ಈ ಆಕ್ಷನ್ ಅಲ್ಲಿ ವಿಜಯ್ ಮಲ್ಯ ಅವರು RCB ನ ಪರ್ಚೇಸ್ ಮಾಡೋದಕ್ಕೆ ಮೇನ್ ರೀಸನ್ ಅವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗೆ ಯೂಸ್ ಆಗುತ್ತೆ ಅಂತ. ಇಲ್ಲಿ ವಿಜಯ್ ಮಲ್ಯ ಅವರು 2 ಟೀಮ್ ತಗೊಳ್ಳೋದಾಗಿ ಹೇಳ್ತಾರಂತೆ. ಒಂದು ಅವರು ಕಿಂಗ್ ಫಿಶರ್ ಬ್ರಾಂಡ್ ನ ಪ್ರಮೋಟ್ ಮಾಡೋದಕ್ಕೆ ಅಂಡ್ ರಾಯಲ್ ಚಾಲೆಂಜರ್ಸ್ ಬ್ರಾಂಡ್ ನ ಪ್ರಮೋಟ್ ಮಾಡೋದಕ್ಕೆ. ಅವರ ಪ್ರಪೋಸಲ್ ರಿಜೆಕ್ಟ್ ಮಾಡಿದಂತ ಕಾರಣದಿಂದಾಗಿ ಬೆಂಗಳೂರು ಟೀಮ್ ತಗೊಂಡು ಅದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಡ್ತಾರೆ. You bought IPL team, RCB, Royal Challengers Bangalore. How did that happen? When did this idea come to you? Were you approached? You approached? What was it? Tell me everything about it. One of the biggest brands that I acquired was Royal Challenge whiskey. And I was thinking of ways and means of now taking Royal Challenge whiskey to the next level. I wanted one for Kingfisher and one for Royal Challenge, my whiskey brand. Royal Challengers Bangalore, because the whiskey was Royal Challenge. And that's how RCB was born. ಇಲ್ಲಿ ರಾಯಲ್ ಚಾಲೆಂಜರ್ಸ್ ಅಂಡ್ ಕಿಂಗ್ ಫಿಶರ್ ಬ್ರಾಂಡ್ ನ ಒಟ್ಟಿಗೆ ಪ್ರಮೋಟ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. $112 million ಕೊಟ್ಟು ಈ RCB ಟೀಮ್ ನ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ವಿಜಯ್ ಮಲ್ಯ ಅವರು ಹೇಳ್ದಂಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಡೈರೆಕ್ಟ್ ಆಗಿ SBI ಹತ್ರದಿಂದ ಯಾವುದೇ ಲೋನ್ ತಗೊಂಡಿಲ್ವಂತ. ಈ SBI ಬ್ಯಾಂಕ್ ಏರ್ ಡೆಕ್ಕನ್ ಏರ್ಲೈನ್ಸ್ ಗೆ ಲೆಂಡರ್ ಆಗಿತ್ತು. ಯಾವಾಗಾದ್ರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಏರ್ ಡೆಕ್ಕನ್ ಏರ್ಲೈನ್ಸ್ ನ ಪರ್ಚೇಸ್ ಮಾಡುತ್ತೋ ಆವಾಗಿಂದ SBI ಕೂಡ ಕಿಂಗ್ ಫಿಶರ್ ಏರ್ಲೈನ್ಸ್ ಗೆ ಲೆಂಡರ್ ಆಗಿರುತ್ತೆ. ಈ ವಿಷಯದ ಬಗ್ಗೆ ಆ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಅವರು ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಇಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅಲ್ಲಿ ಬಂದಂತ ದುಡ್ಡಿಂದ ವಿಜಯ್ ಮಲ್ಯ ದುಬಾರಿ ಮಜಾ ಮಾಡ್ತಿದ್ದಾರೆ. ಬಟ್ ಆದ್ರೆ ಇವರು ಕಷ್ಟಪಟ್ಟು 3,000 ಇನ್ವೆಸ್ಟ್ ಮಾಡಿರೋದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ ಪಾಡ್ಕಾಸ್ಟ್ ಅಲ್ಲಿ ಇವ್ರು ಹೇಳ್ಕೊಂಡಿದ್ದಾರೆ. ಅಂಡ್ ಅವರು ದುಃಖ ಪಟ್ಕೊಂಡು ಹೇಳ್ದಂತ ಮಾತು, ಇಲ್ಲಿ ಜನರು ಎಲ್ಲ ನನ್ನ ನೆಗೆಟಿವ್ಸ್ ನ ನೋಡಿದ್ದಾರೆ, ಬಿಟ್ರೆ ನಾನ್ ಮಾಡಿದಂತ ಕೆಲಸ ನನ್ನ ಪಾಸಿಟಿವ್ಸ್ ಯಾರು ನೋಡಿಲ್ಲ ಅಂತ. ಮೀಡಿಯಾ ಅವರು ಹೇಳಿರೋದ್ರ ಪ್ರಕಾರ ವಿಜಯ್ ಮಲ್ಯ ಅವ್ರಿಗೆ ಕಂಪ್ಲೀಟ್ ಆಗಿ ಲೋನ್ಸ್ ಬರೋದ್ರ ಹಿಂದೆ ಆಗಿದ್ದಂತ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾರೆ ಅಂತ. ಈ ಲೋನ್ಸ್ ತಗೊಳ್ಳೋದ್ರ ಹಿಂದೆ ಇದ್ದಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ವಿಜಯ್ ಮಲ್ಯ ಅವರು ಫಾಲೋ ಮಾಡಿಲ್ಲ, ಹಾಗೆ ಗವರ್ಮೆಂಟ್ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಅವ್ರನ್ನ ಒಂದು ಕ್ವಶನ್ ಕೇಳ್ತಾರೆ. ಇಂಟರ್ನ್ಯಾಷನಲ್ ಕಿಂಗ್ ಫಿಶರ್ ಎಂಪ್ಲಾಯೀಸ್ ಗೆ ಸ್ಯಾಲರಿ ಪೇ ಮಾಡಿ ಇಂಡಿಯನ್ ಕಿಂಗ್ ಫಿಶರ್ ಎಂಪ್ಲಾಯೀಸ್ ಗೆ ಯಾಕೆ ಸ್ಯಾಲರಿ ಪೇ ಮಾಡಿಲ್ಲ ಅಂತ. ಈ ಪ್ರಶ್ನೆಗೆ ವಿಜಯ್ ಮಲ್ಯ ಅವರು ಕೊಟ್ಟಂತ ಆನ್ಸರ್, ಫಾರಿನ್ ಅಲ್ಲಿ ಇದ್ದಂತ ಅವರ ಫಂಡ್ಸ್ ಕ್ಯಾಶ್ ಫ್ಲೋ ಅವೈಲಬಲ್ ಇತ್ತು ಅಂಡ್ ಕರ್ನಾಟಕದಲ್ಲಿ ಇದ್ದಂತ ಅವರ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿರೋದ್ರ ಕಾರಣದಿಂದಾಗಿ ಅವರ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಪೇ ಮಾಡಕ್ ಆಗಿಲ್ಲ ಅಂತ. ಕಿಂಗ್ ಫಿಶರ್ ಎಂಪ್ಲಾಯೀಸ್ ಗೆ ಸ್ಯಾಲರಿ ಪೇ ಮಾಡಿದಿರ ವಿಜಯ್ ಮಲ್ಯ ಅವರು ದುಬಾರಿ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಅವ್ರಿಗೆ ತುಂಬಾನೇ ದುಃಖ ಕೊಟ್ಟಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅಂಡ್ ಅದೇ ಪಾಡ್ಕಾಸ್ಟ್ ಅಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಎಂಪ್ಲಾಯೀಸ್ ಏನಿದ್ರು ಅವ್ರಿಗೆ ಸ್ಯಾಲರೀಸ್ ಪೇ ಮಾಡಕ್ ಆಗದೆ ಇರೋದಕ್ಕೆ ಸಾರಿ ಕೂಡ ಹೇಳ್ಕೊಂಡಿದ್ದಾರೆ. ನಾವೆಲ್ಲ ನೋಡ್ಬೇಕಾದಂತ ಒಂದು ಮೈನ್ ಕ್ವಶನ್ ಆ ಪಾಡ್ಕಾಸ್ಟ್ ಅಲ್ಲಿ ಕೇಳ್ತಾರೆ. ಅವ್ರ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಪೇ ಮಾಡಿದಿರ ಅವ್ರ 60th ಬರ್ತ್ಡೇ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದ್ರ ಬಗ್ಗೆ. ಇದಕ್ಕೆ ಅವರು ಪ್ರಾಂಪ್ಟ್ ಆಗಿ ಆನ್ಸರ್ ಕೊಡದಿರ ನಾನು ಪಟ್ಟಂತ ಕಷ್ಟ ಯಾರು ನೋಡಿಲ್ಲ, ಎಲ್ಲ ನನ್ನ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ವಿಜಯ್ ಮಲ್ಯ ಅವ್ರನ್ನ ಫ್ರಾಡ್ ಆಗಿ ಇಂಡಿಯನ್ ಪೀಪಲ್ ಕರೆಯೋದ್ರ ಹಿಂದೆ ಮೀಡಿಯಾ ಅವರು ತೋರಿಸಿದಂತ ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿ ವಿಜಯ್ ಮಲ್ಯ ಅವ್ರು ಹೇಳೋದೇನು ಅಂತಂದ್ರೆ, ಇಲ್ಲಿ ಯಾವುದೇ ಬಿಸ್ನೆಸ್ ಅಲ್ಲಿ ನೀವು $10 ಇನ್ವೆಸ್ಟ್ ಮಾಡಿ 20, 40, 50, 70, 100% ಪ್ರಾಫಿಟ್ ತಗೋ ಬಿಸ್ನೆಸ್ ಇದಾವೆ. ಇಲ್ಲಿ ವಿಜಯ್ ಮಲ್ಯ ಅವರು ಹೇಳಿದ ಪ್ರಕಾರ ನಾನು $10 ಇನ್ವೆಸ್ಟ್ ಮಾಡಿ 100% ಪ್ರಾಫಿಟ್ ತಗೊಳ್ಳೋ ಜಾಗದಲ್ಲಿ 50% ಪ್ರಾಫಿಟ್ ತಗೋತೀನಿ ಅಂಡ್ ರಿಮೈನಿಂಗ್ 50% ಲಾಸ್ ಬಂದ್ರೆ ಬ್ಯಾಂಕ್ಸ್ ಕಟ್ಟಬೇಕು ಅನ್ನೋದ್ರಲ್ಲಿ ಯಾವ ತರ ನ್ಯಾಯ ಇದೆ ನೀವೇ ಹೇಳಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ವಿಜಯ್ ಮಲ್ಯ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರ್ಸೋದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಇದೇ ವಿಜಯ್ ಮಲ್ಯ ಅವ್ರನ್ನ 9-10 ವರ್ಷ ಹಿಂದೆ ನಾವು ನೋಡಿದಂತ ಪರ್ಸ್ಪೆಕ್ಟಿವ್ ಬೇರೆ, ಇವತ್ತು ಅವ್ರನ್ನ ನಾವು ನೋಡ್ತಾ ಇರುವಂತ ಪರ್ಸ್ಪೆಕ್ಟಿವ್ ಬೇರೆ. ಇದು ಕಂಪ್ಲೀಟ್ ಆಗಿ ವಿಜಯ್ ಮಲ್ಯ ಅವ್ರ ಮೇಲೆ ನಮ್ಗಿರುವಂತ ಒಪಿನಿಯನ್ ಅಲ್ಲ. ಇಲ್ಲಿ ಸೋಷಿಯಲ್
ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಸ್ ಅವರು ತೋರಿಸಿದಂತ ಅವ್ರ ಒಪಿನಿಯನ್ ನಮ್ಮ ಒಪಿನಿಯನ್ ಆಗಿ ನಾವು ತಗೋತಾ ಇದೀವಿ. ಇದೇ 9 ವರ್ಷ ಹಿಂದೆ ಮೀಡಿಯಾ ಅವ್ರನ್ನ ಒಬ್ಬ ಮೋಸಗಾರನನ್ನಾಗಿ ತೋರಿಸಿದಾಗ ನಾವೆಲ್ಲ ಅವ್ರನ್ನೊಬ್ಬ ಮೋಸಗಾರನನ್ನಾಗಿ ಗುರುತಿಟ್ಕೊಂಡ್ವಿ. ಆದ್ರೆ ಇವತ್ತು ಆ ಒಂದು ಪಾಡ್ಕಾಸ್ಟ್ ಇಂದ ಅವ್ರ ಬಗ್ಗೆ ಇದ್ದಂತ ಕಂಪ್ಲೀಟ್ ಒಪಿನಿಯನ್ ಚೇಂಜ್ ಆಗಿದೆ. ಇಲ್ಲ ಮಾಡ್ತಾ ಇರೋ ಮೈನ್ ಮಿಸ್ಟೇಕ್ ಅದೇನೆ, ಬೇರೆಯವರ ಒಪಿನಿಯನ್ ನಮ್ಮ ಒಪಿನಿಯನ್ ಆಗಿ ನಾವು ತಗೋತಾ ಇದೀವಿ. ಅವ್ರು ಎಷ್ಟೇ ಕಷ್ಟಪಟ್ಟಿರ್ಲಿ, ಎಷ್ಟೇ ಬಿಸ್ನೆಸ್ ಮಾಡಿರ್ಲಿ, ಎಷ್ಟೇ ಅಮೌಂಟ್ ಇನ್ವೆಸ್ಟ್ ಮಾಡಿರ್ಲಿ, ಅವ್ರ ಕೊನೆಯದಾಗ ನಮ್ಮಂತ ಒಂದು ಎಂಪ್ಲಾಯಿ ಮೋಸ ಮಾಡಿದ್ದಾರೆ. ಈ ಪಾಯಿಂಟ್ ನಾವು ಯಾವತ್ತೂ ಮರಿಬಾರ್ದು. ಈ ವಿಡಿಯೋ ಅಷ್ಟೇ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.